ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಉತ್ತಿಷ್ಟ ಭಾರತ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ. ಇವತ್ತಿನ ಮಕ್ಕಳು ಎದುರಿಸ್ತಿರೋ ಶೈಕ್ಷಣಿಕ ಸವಾಲುಗಳಿಗೆ ಇದೊಂದು ಪರಿಹಾರ ಅಂತ ಹೇಳ್ತಾರೆ. ಬನ್ನಿ, ಏನಿದು ಅಂತ ಆಳವಾಗಿ ನೋಡೋಣ. ಪರೀಕ್ಷೆ ಮುಗಿದ ತಕ್ಷಣ ಓದಿದ್ದೆಲ್ಲ ಮರ್ತೋಗುತ್ತೆ. ಅಬ್ಬಾ, ಎಷ್ಟೊಂದು ಸತ್ಯ ಅಲ್ವಾ ಈ ಮಾತಲ್ಲಿ. ಬಹುಶಃ ಪ್ರತಿಯೊಬ್ಬ ಪೋಷಕರಿಗೂ ಇದು ತಮ್ಮ ಮಕ್ಕಳ ಬಗ್ಗೆ ಅನ್ನಿಸಿದೇ ಇರಲ್ಲ. ಇದೇ ಅಲ್ವಾ ನಮ್ಮ ಇವತ್ತಿನ ಶಿಕ್ಷಣ ವ್ಯವಸ್ಥೆಯ ದೊಡ್ಡ ತಲೆನೋವು. ಹೌದು, ಇದು ಕೇವಲ ಒಬ್ರು ಅಥವಾ ಇಬ್ರು ಪೋಷಕರ ಕಥೆಯಲ್ಲ. ಇದು ಅದೆಷ್ಟೋ ಮನೆಗಳ ಚಿಂತೆ. ನೋಡಿ, ಈ ರೀತಿ ಆಲೋಚನೆ ಬರೋದು ಸಹಜನೇ, ಯಾಕಂದ್ರೆ ಪರಿಸ್ಥಿತಿ ಹಾಗೇ ಇದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಬೇಡ್ವಾ? ಏನಾದ್ರೂ ಮಾಡ್ಲೇಬೇಕಲ್ವಾ? ಹಾಗಿದ್ರೆ ಪೋಷಕರಿಗೆ ಸಾಮಾನ್ಯವಾಗಿ ಕಾಡೋ ಚಿಂತೆಗಳು ಯಾವುವು? ಮೊದಲನೇದಾಗಿ, ಮಕ್ಕಳು ಬರೀ ಬಾಯ್ಪಾಠ ಮಾಡ್ತಾರೆ, ವಿಷಯನ ಅರ್ಥನೇ ಮಾಡ್ಕೊಳ್ತಿಲ್ಲ ಅನ್ನೋದು. ಇನ್ನು ಕಷ್ಟದ ಸಬ್ಜೆಕ್ಟ್ ಅಂದ್ರೆ ಅವ್ರಿಗೆ ದೊಡ್ಡ ಹೊರೆ ಅನ್ಸ್ಬಿಡುತ್ತೆ. ಮತ್ತೆ ಅದೇ ಪಾಯಿಂಟ್, ಪರೀಕ್ಷೆ ಮುಗಿದ್ಮೇಲೆ ಎಲ್ಲವೂ ಖಾಲಿ. ಕ್ಲಾಸ್ನಲ್ಲಿ ಎದ್ದು ನಿಂತು ಮಾತಾಡೋಕೆ ಧೈರ್ಯನೇ ಇಲ್ಲ. ಇದಲ್ಲದೆ ಇವತ್ತಿನ ಜಗತ್ತಿಗೆ ಬೇಕಾದ ಲೈಫ್ ಸ್ಕಿಲ್ಸ್ ಆಗ್ಲಿ, ಟೆಕ್ ಸ್ಕಿಲ್ಸ್ ಆಗ್ಲಿ ಏನೂ ಸಿಗ್ತಾ ಇಲ್ಲ. ಇಲ್ಲಿ ನಾವೊಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಖಂಡಿತವಾಗಿಯೂ ಮಗುವಿನ ತಪ್ಪಲ್ಲ, ಸಿಸ್ಟಮ್ನಲ್ಲೇ ಎಲ್ಲೋ ಸಮಸ್ಯೆ ಇದೆ. ಯಾಕೆ ಹೀಗಾಗ್ತಿದೆ ಅಂದರೆ, ಎಲ್ರಿಗೂ ಇರೋದು ಒಂದೇ ಟೆನ್ಷನ್. ಹೇಗಾದ್ರೂ ಮಾಡಿ ಸಿಲೆಬಸ್ ಮುಗಿಸ್ಬೇಕು. ಈ ಸಿಲೆಬಸ್ ಮುಗಿಸೋ ಧಾವಂತದಲ್ಲಿ ನಿಜ ಜೀವನಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಎಲ್ಲೋ ಒಂದ್ ಕಡೆ ಕಳೆದೋಗ್ತಿದೆ ಅಲ್ವಾ? ಎಲ್ಲರ ಗಮನ ಬರೀ ಪರೀಕ್ಷೆ ಮೇಲೆ, ಮಾರ್ಕ್ಸ್ ಮೇಲೆ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಇಷ್ಟೇ, ಇಲ್ಲೇ ಉತ್ತಿಷ್ಟ ಭಾರತ ಅನ್ನೋ ಕಾರ್ಯಕ್ರಮ ಒಂದು ಹೊಸ ಭರವಸೆಯಾಗಿ ಕಾಣಿಸುತ್ತೆ. ಇದೇನು? ಇದು ಹೇಗೆ ಬೇರೆಲ್ಲದಕ್ಕಿಂತ ಭಿನ್ನ? ಬನ್ನಿ, ಅದ್ರ ಬಗ್ಗೆನೇ ಈಗ ಮಾತಾಡೋಣ. ಸರಿ, ಮೊದಲು ಉತ್ತಿಷ್ಠ ಭಾರತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದು ಶಿವನೇತ್ರ ಟ್ರಸ್ಟ್ ಅವರು ನಡೆಸ್ತಿರುವ ಒಂದು ಸಂಜೆಯ ಕಲಿಕಾ ಕಾರ್ಯಕ್ರಮ. ಇದರ ಫೋಕಸ್ ಬರೀ ಮಾರ್ಕ್ಸ್ ತಗೊಳ್ಳೋದಲ್ಲ, ಬದಲಿಗೆ ಮಕ್ಕಳನ್ನ ನಾಳಿನ ಜಗತ್ತಿಗೆ, ಮುಂದೆ ಬರುವ ಸವಾಲುಗಳಿಗೆ ರೆಡಿ ಮಾಡೋದು. ಇದುವೇ ಇದರ ಮುಖ್ಯ ಉದ್ದೇಶ. ಒಂದು ಕಡೆ ನಮ್ಮ ಸಾಂಪ್ರದಾಯಿಕ ಪದ್ಧತಿ, ಇನ್ನೊಂದು ಕಡೆ ಉತ್ತಿಷ್ಟ ಭಾರತ. ವ್ಯತ್ಯಾಸ ನೋಡಿ. ನಮ್ಮ ರೆಗ್ಯುಲರ್ ಸಿಸ್ಟಮಲ್ಲಿ ಸಿಲೆಬಸ್ ಮುಗಿಸೋ ಒತ್ತಡ, ಬಾಯ್ಪಾಠ, ಪರೀಕ್ಷೆ ಅಂದ್ರೆ ಭಯ ಇದೇ ಜಾಸ್ತಿ. ಆದರೆ ಉತ್ತಿಷ್ಟ ಭಾರತದಲ್ಲಿ ಹಾಗಲ್ಲ. ಇಲ್ಲಿ ಆಟ-ಪಾಠದ ಮೂಲಕ, ಅಂದ್ರೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ವಿಷಯಗಳನ್ನ ಸರಳವಾಗಿ ವಿವರಿಸಲಾಗುತ್ತೆ. ಮಕ್ಕಳಲ್ಲಿರೋ ಕುತೂಹಲವನ್ನ ಕೆರಳಿಸಿ ಪ್ರಶ್ನೆ ಕೇಳೋಕೆ ಪ್ರೋತ್ಸಾಹಿಸಲಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಒತ್ತಡ ಇಲ್ಲದ ಫ್ರೆಂಡ್ಲಿ ವಾತಾವರಣ. ಇದು ಮಕ್ಕಳ ಕಲಿಕೆಯ ಅನುಭವವನ್ನೇ ಸಂಪೂರ್ಣವಾಗಿ ಬದಲಿಸ್ಬಿಡುತ್ತೆ. ಈ ಕಾರ್ಯಕ್ರಮ ಬರೀ ಸ್ಕೂಲ್ ಸಿಲೆಬಸ್ಗೆ ಅಂಟ್ಕೊಂಡಿಲ್ಲ, ಪಠ್ಯಪುಸ್ತಕದ ಆಚೆಗೂ ಯೋಚಿಸುತ್ತೆ. ಮುಖ್ಯವಾಗಿ ಭವಿಷ್ಯಕ್ಕೆ ಬೇಕಾದ 2 ಪ್ರಮುಖ ಕೌಶಲ್ಯಗಳ ಮೇಲೆ ಇದು ಹೆಚ್ಚು ಗಮನ ಕೊಡುತ್ತೆ. ಯಾವುದು ಆ 2 ಕೌಶಲ್ಯಗಳು? ಮೊದಲನೆಯ ಪಿಲ್ಲರ್ ಹ್ಯೂಮನ್ ಸ್ಕಿಲ್ಸ್, ಅಂದ್ರೆ ಮಾನವೀಯ ಕೌಶಲ್ಯಗಳು. ಅಂದ್ರೆ ಏನು? ಯೋಚನೆ ಮಾಡೋ ರೀತಿ, ಅಂದ್ರೆ ಥಿಂಕಿಂಗ್ ಸ್ಕಿಲ್ಸ್. ಒಂದು ಸಮಸ್ಯೆ ಬಂದ್ರೆ ಅದನ್ನ ಹೇಗೆ ಬಗೆಹರಿಸೋದು ಅಂತ ಕಲಿಯೋದು. ಹಣಕಾಸಿನ ಬಗ್ಗೆ, ಅಂದ್ರೆ ದುಡ್ಡಿನ ವ್ಯವಹಾರದ ಬಗ್ಗೆ ಬೇಸಿಕ್ ತಿಳುವಳಿಕೆ. ಇಂಗ್ಲಿಷ್ನಲ್ಲಿ ಧೈರ್ಯವಾಗಿ ಮಾತಾಡೋ ಕಲೆ. ಅಷ್ಟೇ ಅಲ್ಲ, ಬೇರೆಯವರ ಜೊತೆ ಹೇಗೆ ಬೆರೆಯಬೇಕು, ಸಂಬಂಧಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು. ನೋಡಿ, ಈ ಸ್ಕಿಲ್ಸ್ ಇದ್ರೆ ಮಕ್ಕಳು ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯನ್ನ ಧೈರ್ಯವಾಗಿ ಎದುರಿಸಬಲ್ಲರು. ಇನ್ನು ಎರಡನೇ ಪಿಲ್ಲರ್ ಇವತ್ತಿನ ಕಾಲಕ್ಕೆ ತುಂಬಾನೇ ಮುಖ್ಯವಾದದ್ದು, ಡಿಜಿಟಲ್ ಲಿಟ್ರಸಿ. ಈ ಟೆಕ್ನಾಲಜಿ ಯುಗದಲ್ಲಿ ಇದರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಆಗೋದೇ ಇಲ್ಲ. ಇಲ್ಲಿ ಮಕ್ಕಳಿಗೆ ಈಗ ಎಲ್ಲೆಲ್ಲೂ ಮಾಡ್ತಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಬಗ್ಗೆ ಹೇಳ್ಕೊಡ್ತಾರೆ. ಕ್ಯಾನ್ವಾ ಅಂತ ಟೂಲ್ ಬೆಳೆಸಿ ಡಿಸೈನಿಂಗ್, ಆನಿಮೇಷನ್ ಮಾಡೋದು ಹೇಗೆ ಅಂತ ಕಲಿಸ್ತಾರೆ. ಇದರ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಮತ್ತು ಮುಖ್ಯವಾಗಿ ಇಂಟರ್ನೆಟ್ ಅನ್ನ ಸೇಫ್ ಆಗಿ ಹೇಗೆ ಬಳಸಬೇಕು ಅನ್ನೋ ತರಬೇತಿಯನ್ನು ನೀಡ್ತಾರೆ. ಇದೆಲ್ಲ ಅವರನ್ನ ಫ್ಯೂಚರ್ ಜಾಬ್ಸ್ಗೆ ರೆಡಿ ಮಾಡುತ್ತೆ. ಇದು ಬರೀ ಸ್ಕಿಲ್ಸ್ ಕಲಿಸೋ ಒಂದು ಕೋರ್ಸ್ ಅಷ್ಟೇ ಅಲ್ಲ, ಇದರಿಂದ ಇನ್ನೊಂದು ದೊಡ್ಡ ಪ್ರಯೋಜನ ಇದೆ. ಮಕ್ಕಳ ಶಿಕ್ಷಣಕ್ಕೆ ಅಧಿಕೃತ ಮಾನ್ಯತೆ ಸಿಗೋ ಒಂದು ದಾರಿಯನ್ನೂ ಇದು ತೋರಿಸುತ್ತೆ. ಅದ್ಹೇಗೆ ಅಂತೀರಾ? ಹೇಳ್ತೀನಿ ಕೇಳಿ. ಹೌದು, ಈ ಕಾರ್ಯಕ್ರಮ ಮಕ್ಕಳಿಗೆ NIOS 10ನೇ ತರಗತಿ ಪರೀಕ್ಷೆ ಬರೆಯಲು ಬೇಕಾದ ಒಂದು ಗಟ್ಟಿ ಅಡಿಪಾಯವನ್ನ ಹಾಕ್ಕೊಡುತ್ತೆ. NIOS ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಇದರ ಸರ್ಟಿಫಿಕೇಟ್ಗೆ CBSE ಅಥವಾ ನಮ್ಮ ಸ್ಟೇಟ್ ಬೋರ್ಡ್ ಸರ್ಟಿಫಿಕೇಟ್ಗಿರುವಷ್ಟೇ ಮೌಲ್ಯ ಇದೆ. ಅಂದ್ರೆ ಮುಂದೆ ಹೈಯರ್ ಸ್ಟಡೀಸ್ಗೆ ಹೋಗೋಕಾಗ್ಲಿ, ಗವರ್ಮೆಂಟ್ ಜಾಬ್ಸ್ಗಾಗ್ಲಿ ಎಲ್ಲದಕ್ಕೂ ಇದು ವ್ಯಾಲಿಡ್. ಸರಿ, ಇಷ್ಟೆಲ್ಲ ಅದ್ಭುತವಾದ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂದ್ಮೇಲೆ ಫೀಸ್ ಜಾಸ್ತಿ ಇರುತ್ತೆ ಅನ್ಕೋತೀರಾ? ಖಂಡಿತ ಇಲ್ಲ. ದೊಡ್ಡ ದೊಡ್ಡ ಪ್ರೈವೇಟ್ ಶಾಲೆಗಳಲ್ಲಿ ಲಕ್ಷಗಟ್ಲೆ ಕೊಟ್ಟು ಪಡೆಯೋ ಶಿಕ್ಷಣವನ್ನ ಇಲ್ಲಿ ತುಂಬಾನೇ ಕಡಿಮೆ ಶುಲ್ಕದಲ್ಲಿ ಕೊಡ್ಲಾಗ್ತಿದೆ. ಯಾಕಂದ್ರೆ ಇದು ಎಲ್ಲರಿಗೂ ತಲುಪಬೇಕು ಅನ್ನೋದು ಇದರ ಉದ್ದೇಶ. ಓಕೆ, ಈಗ ಈ ಕಾರ್ಯಕ್ರಮದ ಬಗ್ಗೆ ಇನ್ನೊಂದಿಷ್ಟು ಮುಖ್ಯವಾದ ವಿವರಗಳನ್ನ, ಅಂದ್ರೆ ಅಡ್ಮಿಷನ್ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ. ಗಮನ ಇಟ್ಟು ಕೇಳಿ.
ಈ ಪ್ರೋಗ್ರಾಮ್ ಇರೋದು 5ರಿಂದ 8ನೇ ಕ್ಲಾಸ್ ಮಕ್ಕಳಿಗಾಗಿ. ಕ್ಲಾಸ್ ನಡೆಯೋದು ಸಂಜೆ ಹೊತ್ತು 5ರಿಂದ 9 ಗಂಟೆಯ ನಡುವೆ ದಿನಕ್ಕೆ 2 ಗಂಟೆ. ವಾರಕ್ಕೆ 3 ದಿನ ಮಾತ್ರ ಕ್ಲಾಸ್ ಇರುತ್ತೆ. ಅಡ್ರೆಸ್: ಬೆಂಗಳೂರಿನ ಆರ್ ನಗರದಲ್ಲಿರೋ ಲೀಲಾ ಗುರುಕುಲಂ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನೆಕ್ಸ್ಟ್ ಬ್ಯಾಚ್ ಶುರುವಾಗೋದು ಏಪ್ರಿಲ್ 2026ಕ್ಕೆ. ಇಲ್ಲೊಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಹೊಸ ಬ್ಯಾಚಿಗೆ ಸೀಟುಗಳು ತುಂಬಾ ಸೀಮಿತವಾಗಿದೆ. ಸೊ ಆಸಕ್ತಿ ಇದ್ರೆ ಆದಷ್ಟು ಬೇಗ ವಿಚಾರಿಸಿ ಸೀಟ್ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು. ಕೊನೆಯದಾಗಿ ನಾವೆಲ್ಲ ನಮಗೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ: ನಮ್ಮ ಮಕ್ಕಳಿಗೆ ಬರೀ ಮಾರ್ಕ್ ಕಾರ್ಡ್ ಬೇಕಾ, ಅಥವಾ ಅದರ ಜೊತೆ ಜೀವನದಲ್ಲಿ ಮುನ್ನುಗ್ಗುವ ಆತ್ಮವಿಶ್ವಾಸನೂ ಬೇಕಾ? ನೋಡಿ, ಈ ಉತ್ತಿಷ್ಟ ಭಾರತ ಕಾರ್ಯಕ್ರಮದ ಗುರಿ ಕೇವಲ ಒಬ್ಬ ಟಾಪರನ್ನ ರೆಡಿ ಮಾಡೋದಲ್ಲ, ಬದಲಿಗೆ ಒಬ್ಬ ಸಮರ್ಥ, ಧೈರ್ಯವಂತ ವ್ಯಕ್ತಿಯನ್ನ ರೂಪಿಸೋದು. ಬಹುಶಃ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಾವು ಇಡಬಹುದಾದ ಒಂದು ಪ್ರಮುಖ ಹೆಜ್ಜೆ ಇದಾಗಿರ್ಬೋದು.